ಹಾಯ್ ಹಲೋ ಗುಡ್ ಈವ್ನಿಂಗ್. ನಾವು ಈಗ ಆಲ್ರೆಡಿ ಮೈಸೂರು ಸಬರ್ಲಿದ್ದೀವಿ. ಫ್ಲೈ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. 6 ವರ್ಷ ಆಯಿತು, ಇನ್ನೂ ಬಂದಿಲ್ಲ. ನಮ್ಮ ಫ್ರೆಂಡ್ಸ್ ಅನಿಲ್ ಲೋನ್ವಾರ್ ಒಬ್ಬ ಇದ್ದಾನೆ. ನಮ್ಮ ಫ್ಲೈ ಬಸ್ ಈಗ ತಾನೇ ಬಂತು. ಈಗ ಹೋಗಬೇಕು ಫ್ಲೈ ಬಸ್ ಹತ್ರ. ಲಕ್ಸುರಿಯಸ್ ಆಗಿದೆ ಅಲ್ವಾ ಗುರು? ನಾನು ನೋಡಿರೋ ಬಸ್ಸಲ್ಲಿ ಗುರು ಒನ್ ಆಫ್ ದಿ ಲಕ್ಸುರಿ ಅಂತ ಅನ್ಸುತ್ತೆ. ಅದು ಡೈರೆಕ್ಟ್ ಏರ್ಪೋರ್ಟ್ಗೆ ಬೆಸ್ಟ್ ಲಕ್ಸುರಿ. ಸೀಟ್ ನಂಬರ್ 27, 28 ಐತೆ ನೋಡು. ಇಲ್ಲ ಮೇಲೆ ಇದೆ. ಹೇಗಿದೆ ಫೀಲು? ಚೆನ್ನಾಗಿದೆ. ರಿಕ್ಲೈನರ್ ಚೆನ್ನಾಗಿದೆ ಮುಂಚೆ. ಇಷ್ಟೇ ಕಂಫರ್ಟಬಲ್ ಗುರು, ಇನ್ನೇ ಎಷ್ಟು ಕಂಫರ್ಟಬಲ್ ಬರುತ್ತೆ. ಒಂದು ದಿನ ಫುಲ್ ಕಂಪ್ಲೀಟ್ ವೇಸ್ಟ್. ನಾಳೆ ಸಂಜೆ ಈಗ ಮತ್ತೆ ಬುಕ್ ಹಿಂಗಿಲ್ವ? ನಾಳೆ 4 ಗಂಟೆಗೆ ಸರ್. ಇನ್ನು ಏನು ಮಾಡೋದು? 4 ಗಂಟೆ ಅಡಿಷನಲ್ ಹಾಕಿರಿ ಅಂತ ಹೇಳಿ ನೀವು ಅಲ್ಲಿ ಹೋಗಿ ಕೇಳ್ತೀವಿ. ಅದನ್ನೇ ಮಾಡ್ತಿರೋದು ಈಗ. ಅದಕ್ಕೆ ಹೋಗ್ತಿರೋದು D1. ಇಲ್ಲಾಂದ್ರೆ D2 ಇತ್ತು, ಈಗ ಬುಕ್ ಮಾಡ್ತಿದ್ದೆ. ಸಡನ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಇವರು. ಮಳೆ ಬಂದರೆ ಮುಗಿದ ಕೆಲಸ ಆಟ. ಯಾವ ಗ್ಯಾರಂಟಿ ಮೇಲೆ ಹೋಗೋದು? ಅದು ಈಗ ಟರ್ಮಿನಲ್ 1ಗೆ ಎಂಟ್ರಿ ಕೊಟ್ಟಿದ್ದೀವಿ. ಅನಿಲ್, ಯಾವುದು ನಿಜವೂ ಆಯ್ತಾ? 6:35, 14, 18, 65. ಯಾಕೆ ಮಾತು ಬತ್ತಲ್ವಾ? ಏನು ಮಾತಾಡ್ತೀವಿ ಹೇಳೋ? ಈ ಫ್ಲೈಟ್ ಬೇರೆ ಕ್ಯಾನ್ಸಲ್ ಆಗಿ ಕೂತೈತೆ. 3:15 ಇದ್ದಿದ್ದು ಫ್ಲೈಟು. ಡೋಂಟ್ ವರಿ, ಇನ್ನೊಂದು ಬುಕ್ ಮಾಡಿದ್ದೀವಲ್ಲ ಹುಡುಗರು, ತಲೆ ಕೆಡಿಸ್ಕೊಬೇಡ. ಒಂದು ಆಯ್ತು ತಗೋ. ಈಗ ಟರ್ಮಿನಲ್ 2ಗೆ ಬಂದ್ವಿ. ಟರ್ಮಿನಲ್ 2 ಹೇಗಿದೆ ನೋಡಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಲಕ್ಸುರಿಯಸ್ ಆಗಿದೆ. ಯಾಕೆ ಗುರು ಬೇಜಾರಾಗಿದೆಯಾ? ಅಲ್ಲ ಗುರು, ಆಕಾಶ್ ಏರ್ಲೈನ್ಸು ಕ್ಯಾನ್ಸಲ್ ಆಯಿತು, ಹೌದಾ? ಈಗ ಮತ್ತೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಬುಕ್ ಮಾಡ್ಕೊಂಡಿದ್ದೀವಿ ನಾಳೆ ಬೆಳಗ್ಗೆಗೆ ಫ್ಲೈಟ್ನ. ಬೇಜಾರಾಗಿದೆ. ಇನ್ನೇನಾಯ್ತು ಹೇಳು? ಇವ್ರು ಏನು ಇಂಟಿಮೇಷನ್ ಇಲ್ಲದೆ ಏನು ಇಲ್ಲದೆ ಹೆಂಗೆ ಬೇಕಂಗೆ ಕ್ಯಾನ್ಸಲ್ ಮಾಡ್ಕೊತಾರೆ ಯೂಟ್ಯೂಬ್ ಬ್ಯಾಡ್ ಬದರ ಅಂತ. ಸುಮ್ಮನೆ ಮತ್ತೆ ನಾಳೆ ಬೆಳಗ್ಗೆಗೆ ಬುಕ್ ಮಾಡಿದ್ದೀವಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಏನು ಮಾಡೋಕ್ಕೈತೆ, ನಡಿ ಹೋಗಲೇಬೇಕು ಅಂತಂದ್ರೆ ಹೋಗಲೇಬೇಕು. ಆಗ ಜಸ್ಟ್ ಎಂಟ್ರಿ ಆಗಿ ಇವಾಗ 2 ಬೋರ್ಡಿಂಗ್ ಪಾಸ್ ಸಿಕ್ತು, ನಂದು ಮತ್ತು ನಿತೀಶ್ದು. ಸೊ ಇವಾಗ ಹೊರಗಡೆ ಎಂಟ್ರಿ ಆಗ್ತಿದ್ದೀವಿ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆಕಾಶ್ ಏರ್ಲೈನ್ಸ್ ಕ್ಯಾನ್ಸಲ್ ಆಯಿತು ಡ್ಯೂ ಟು ಆಪ್ರೇಷನ್ ಇಶ್ಯೂ ಬಂದು. ಸೊ ಇವಾಗ ಮತ್ತೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ತೊಗೊಂಡು ಆಫ್ ಟು ಡೆಲ್ಲಿ. ಈಗ ಲಾಂಚ್ಗೆ ಹೋಗಬೇಕು. ಸೆಕ್ಯೂರಿಟಿ ಚೆಕ್ ಆದ ತಕ್ಷಣ ನೆಕ್ಸ್ಟ್ ಹೋಗ್ತೀವಿ. ಲಾಂಚ್ಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಂ,
inside the lounges. You mean hotels? ಡಿನ್ನರ್ಸ್ ಕ್ಲಬ್. ಲಾಂಜಲ್ಲಿ ಬಂದ್ವಿ ಲಾಂಜ್ಗೆ. ಬಟ್ ಅನಿಲೇನ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೋದ. ನಾನು ಹಂಗೆ ಸುಮ್ಮನೆ ಕೂತಿದ್ದೀನಿ. ಕಾಸ್ಟ್ಲಿ ಏರ್ಪೋರ್ಟಲ್ಲಂತೂ ಹೆವಿ ಕಾಸ್ಟ್ಲಿ. ಒಂದು ಲೇಸೆ 150 ರುಪೀಸು ಅಲ್ವಾ. ಒಂದು ಸ್ಪ್ರೈಟೇ 100 ರುಪೀಸ್. ಏನೂ ಮಾಡೋಕ್ಕಾಗಲ್ಲ. ಕಾಸ್ಟ್ಲಿ ಇರುತ್ತೆ, ಕಾಸ್ಟ್ಲಿ ಕೊಟ್ಬಿಟ್ಟು ತಿನ್ನಬೇಕು, ಏನು ಪ್ರಾಬ್ಲಮ್ ಆಗೋಲ್ಲ. ಏನು ಯಾವಾಗಲೂ ಒಂದು ಸರಿ ತಿನ್ನತ್ತಾನೆ. ಈ ಅನಿಲ್ ಎಲ್ಲೋದ? ಎಲ್ಲೋಗಿದೆ ಗುರು ಇಷ್ಟೊತ್ತು? ಎಲ್ಲೋಗಿದೆ ನನ್ನ ಮೊಬೈಲ್ ಎತ್ಕೊಂಡು? ಅಲ್ಲಿ ಬಾಯ್ಲಿ. ಹಾಂ ಅಲ್ಲಿ ಬಾಯ್ಲಿ. ಎಲ್ಲೋಗ್ಬೇಕು? ಬಾಯಲ್ಲಿ ಎಷ್ಟು ಹೇಳ್ಬಿಡ್ತಾನೆ ಹೋಗ್ಬೇಕು. ಹೇಳ್ಬಿಡ್ತಾನೆ ಹೋಗ್ಬೇಕು. ಎಲ್ಲೋದ? ನಿನ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದೆ. ನಿನ್ನ ಫೋನ್ ಬಂದ್ಬಿಟ್ಟಿದ್ದೀನಿ. ನಾನು ಇದೇನಪ್ಪ ಇದು ಒಂದು ಮಾತು ಎತ್ಕೊಟ್ಟಿದ್ದೀನಿ. ನಿನಗೆ ಗಮನ ಇಲ್ಲಿಲ್ಲ ಗುರು. ಅದೈತೆ ಬಾ ಫ್ಲೈಟ್ಸ್ ಟೇಕಿಂಗ್ ಅಪ್ ಡಿಪಾರ್ಚರ್. ಇಟ್ಸ್ ತಿಂತ್ಯಾ? ಕೇಕ್ ತಿಂತ್ಯಾ? ಫ್ಲೈಟು ಸ್ಟಿಲ್ ವೇಟ್ ಮಾಡ್ತಾಯಿದ್ದೀವಿ. ಸುಮ್ಮನೆ ವೀಡಿಯೋ ಮಾಡ್ಕೊಂಡು ನಿಂತಿದ್ದೀವಿ. ಅನಿಲ್ ಕಾರ್ಡು ಆಕ್ಸೆಸ್ ಆಗಲಿಲ್ಲ. ಅವನು ಕೆಳಗಡೆನೇ ಇದ್ದಾನೆ. ಊಟ ಮಾತ್ರ ಚೆನ್ನಾಗೈತೆ. ಮಸಾಲೆ ದೋಸೆ, ವೆಜ್ಜು ನಾನ್ ವೆಜ್ಜು ಎಲ್ಲ ಇದೆ. ಯಾವ್ದು ಬೇಕಂಡು ಹಾಕೊಂಡು ತಿಂತಾ ಇರೋದೆ. 2 ರೂಪಾಯಿ ವರ್ತು ನೋಡಿ. ದೋಸೆ, ಮಸಾಲೆ ದೋಸೆ ಐತೆ, ಗ್ರೇವಿ ಏನೇನೋ ಐತೆ. ನಾನಿಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಪಾಪ ನಾನಿಲ್ಲಿ ಕೆಳಗಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾವನ, ಏನೋ ಯೋಚನೆ ಮಾಡ್ತಾವನ. ಪಾಪ ಊಟ ಅಂತೂ ಮಾಡಿಲ್ಲ. ಮೈಸೂರಿಂದ ಡೆಲ್ಲಿಗೆ ಬರೋದು 7:15 ಆಯಿತು. ನಮ್ಮ ಭಾವ ಕ್ಯಾಬ್ ಬುಕ್ ಮಾಡಿದರು. ಈ ಕ್ಯಾಬಲ್ಲಿ ಹೋಗ್ತಾರೆ. ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಎದ್ದು 5:15ಗೆ ಆಗ್ರಾಗೆ ಹೋಗ್ತಾ ಇದ್ದೀವಿ. ನಾನಿವತ್ತು ನೋಯ್ಡಾಯಿಂದ ಆಗ್ರಾಗೆ ಹೋಗ್ತಾ ಇದ್ವಿ. ತಿಂಡಿ ತಿನ್ನೋಣ ಅಂತ ಒಂದು ಹೋಟ್ಲಿಗೆ ಬಂದೆ. ಈ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಟ್ರಾವೆಲ್ ಆಗ್ರಾಗೆ ಹೋಗಬೇಕು. ಇನ್ನು 70 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಆಗ್ರಾಗೆ. ಇದೆಲ್ಲ ಸೋಫಾ ಮೇಲೆ ಕೂತ್ಕೊಳ್ಳೋಣ. ನಿಲ್ಜಿ ಹೋಗಿ ಒಳಗಡೆ.
ಆಗ್ರಾಗೆ ಬಂದ್ವಿ, ಇನ್ನು 1 ಕಿಲೋಮೀಟ್ರ್ ಇದೆ. ತಾಜ್ ಮಹಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಮನೇಲಿ ಇದು ಒಂಥರ ಚೆನ್ನಾಗಿದೆ. ಸೈಕಲ್ ಹೊಡ್ದಂಗೆ ಅವರು ಹೆವಿ ಬಿಸಿಲಿದೆ. ಇದ್ಯಾ ಬಿಸಿಲು ನಿಮ್ಮ ಪುಣ್ಯ ಚೆನ್ನಾಗದ ಬಾ. ಪ್ಲಾನ್ ಆಫ್ ತಾಜ್ ಮಹಲ್. ಬನ್ನಿ ಹೋಗೋಣ. ಹಾಂ ಫೈನಲಿ ತಾಜ್ ಮಹಲ್ ಹತ್ರ ಬಂದ್ವಿ. ಫೋಟೋಗ್ರಾಫಿ कुछ कमी हो रही है. ಇನ್ನು ಮುಂದೆ ಹೋಗೋಣ, ಇನ್ನೂ ವ್ಯೂಸ್ ನೋಡೋಣ. ಚೆನ್ನಾಗಿದೆ, ಮುಂದೆ ಹೋಗೋಣ ಬರೀ. ಅನಿಲ್ ಪೇಂಟ್ ಮಾಡಿದ್ದೀನಿ. ಫುಲ್ ಸಖತ್ ಬರೋಣ ಮತ್ತೆ ಬರಮ್ಮ. ಹಿಂದಕ್ಕೆ ಹೋಗಿ ಕಾಣಿಸೋ ಮಕ್ಕಳಲ್ಲಿ ನೋಡಪ್ಪ, ನೋಡು. ಇಲ್ಲಿ ಅಲ್ಲೇ ಪ್ರಿಂಟ್ ಮಾಡೋದು. ಇಲ್ಲಿ ಬಾ, ಇಲ್ಲಿ ಫೋಟೋ ತಗೋ. ಮೇಲ್ಗಡೆ ಈ ಗ್ಲಾಸಲ್ಲಿ ಸ್ಟೆಪ್ ಇದ್ದಂಗೆ ಕಾಣುತ್ತೆ ಅದು. ರೌಂಡ್ ಸ್ಟೆಪ್ಸ್ ಅದು. ಸೂಪರ್. ಹಾಂ ಕ್ಲೋಸು ಇದು ಮನೆ ಒಳಗೆ ಹೋಗೋಣ ಬನ್ನಿ. ಇಲ್ಲಿ ವೇಸ್ಟ್, ಇದು ನಿಜ ವೇಸ್ಟ್. ಒಳಗಡೆ ಹೋದ್ರೆ ನಿಜ ವೇಸ್ಟ್. ಒಳಗಡೆ ಹೋದ್ರೆ ಅಲ್ಲಿ ಏನೈತೆ ಸಮಾಜ ನೋಡಕ್ಕೆ ಒಳಗಡೆಗೆ. ಈಗ ತಾಜ್ ಮಹಲ್ ಒಳಗೆ ಹೋಗೋಣ ಬನ್ನಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ವಂತೆ, ಸುಮ್ಮನೆ ಹಂಗೆ ಹೋಗಿದ್ದು ನೋಡ್ಕೊಂಬರ್ತೀನಿ. Thank you for watching. Bye bye.